ನಿಮ್ಗೂ ಗೊತ್ತು ಅಲ್ವಾ? ಅಂದ್ರೆ ದೂರ ಹೋಗೋಕ್ಕಿಲ್ಲ, ನಾನು ಹತ್ರದಿಂದನೇ ನನ್ನ ಮಗನ ನಾನು ಇದು ಮಾಡ್ಬೇಕು ಅಂತ. ಈ 1ನೇ ಕ್ಲಾಸ್ ಆದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್ ಆಲ್ರೆಡಿ ನಾವು ಅಷ್ಟೊಂದು ಕೇರ್ ಮಾಡಲ್ಲ. ಅವ್ರಿಗೆ ಆಲ್ರೆಡಿ ಅವ್ರದ್ದಾದ ಮೈಂಡ್ ಬಂದಿರುತ್ತೆ. ಈಗ ಪ್ರಿ ಕೆಜಿ ತಾಯಿ ಮಾಡ್ಲಿಲ್ಲ, ನೆಕ್ಸ್ಟ್ ಹೋಗೋದೇ ಪ್ರಿ ಕೆಜಿಗೆ. ಆ ಕ್ಷಣದಲ್ಲಿ ನಾವು ತುಂಬಾನೇ ಕೇರ್ ಮಾಡೋದನ್ನ ಶಿಕ್ಷಕರಿಗೆ ಕೊಡ್ಬೇಕು ಅಂತ ಎಲ್ಲಾ ತಾಯಿ ಮನಸ್ಸಲ್ಲೂ ಇದ್ದೇ ಇರುತ್ತೆ. ಈ ಶಾಲೆ ನಾನು ಹೇಳ್ಬೇಕಂದ್ರೆ ನನ್ನ ಓನ್ ಒಪಿನಿಯನ್ ತುಂಬಾ ಚೆನ್ನಾಗಿದೆ. ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ನೋಡ್ತೀವಿ. 3 ಜನ ಟೀಚರ್ಸ್ ಸಹ ಇನ್ನೂ ಇವ್ರು ಆಯ ಆಗಿರ್ಬೋದು, ಪ್ರತಿಯೊಬ್ಬರು ಶ್ರಮ ಹೆಂಗೆ ಶ್ರಮ ಆಗ್ತಾರೆ ಅಂದ್ರೆ ಹ್ಯಾಟ್ಸ್ ಅಪ್. ನಾನು ಈ ಕ್ಷಣದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಕಣ್ಣಾರೆ ನೋಡ್ತಾ ಇದ್ದೀನಿ. ನನಗೆ ಖುಷಿಯಾಗಿ ನನ್ನ ಆತ್ಮತೃಪ್ತಿಯಿಂದ ನಾನು ಈ ಶಾಲೆಗೆ ಹಾಕಿದ್ದಕ್ಕೇನೆ ನನ್ನ ಮಗ ಇವತ್ತಿಗೂ ಶಾಲೆಗೆ ನಂಬರ್ 1 ತರ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ. ಅಷ್ಟು ಚೆನ್ನಾಗಿ ಓದ್ತಾನೆ. ಈಗ ಹಿಂದಿ ಇಡಾವರೆಗೂ ಬರೀತಾನೆ. ಯಾವುದೇ ಒಂದು ಪದ ಕೇಳಿದ್ರು ಸರಳ ಪದ, ಒತ್ತಕ್ಷರ ಪದನ ಓದ್ತಾನೆ ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ ಅಷ್ಟೇ. ಈಗ ಸೈಟ್ ವರ್ಡ್ಸ್ ಸಹ ಸ್ವಂತವಾಗಿ ಹೇಳ್ತಾ ಇದ್ದಾನೆ. ಆಕ್ಚುಲಿ 150 ವರ್ಡ್ಸ್ ಮೊನ್ನೆ ಹೇಳ್ದ. ನಂಗೆ ತುಂಬಾನೇ ಖುಷಿ ಆಯ್ತು. ನನ್ಗೆ ಎಷ್ಟು ಅಂದ್ರೆ ನಾನು ಈ ಶಾಲೆಗೆ ಸೇರಿಸಿದಕ್ಕೆ ಅವ್ನು ಓದ್ಲಿ ಬಿದ್ದಿ, ಬಟ್ ನಮ್ಮನ್ನು ಬಿಟ್ಟು ಅಲ್ಲಿ ಅವನು ನನ್ನ ಶಾಲೆಯಲ್ಲಿ ಕಳಿತಾನಲ್ಲ ಆ ದಿನಗಳನ್ನ ನಾನು ಅದನ್ನ ನೋಡ್ಬೇಕು. ಇವ್ನು ಹಿಂಗಿರ್ತಾನ ಮುಂದೆ ನಮ್ಮನ್ನು ಬಿಟ್ಟು ಅವನ ಶಾಲೆಗೆ ಅಡ್ಜಸ್ಟ್ ಆಗ್ತಾನ ಅನ್ನೋ ಒಂದು ದೊಡ್ಡ ಡೌಟ್ ಇತ್ತು ನನಗೆ. ಬಟ್ ಆದ್ರೆ ಅವನ ಆ ಥರ ಇದ್ದಿದ್ದಕ್ಕೆ ಈಗೆಲ್ಲ ಶಿಕ್ಷಕರು ಮತ್ತೆ ಈ ಲಕ್ಷ್ಮಿಯನ್ನ ಆಯ ಮತ್ತೆ ಈ ಶೋಭಾ ಮೇಡಮು